ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಪಾಠ ಗಣಕದಲ್ಲಿ ಘಮ್ ಎಂದಿದೆ ಕನ್ನಡ ಸೌರಭ. ಈ ಪಾಠವನ್ನು ಬರೆದವರು ಚ ನಟೇಶ ಬಾಬು. ಪ್ರಸ್ತುತ ಪಾಠವು ಗಣಕಯಂತ್ರದಲ್ಲಿ ಹಾಗೂ ಇಂದಿನ ಆಧುನಿಕ ತಂತ್ರಜ್ಞಾನದಲ್ಲಿ ಕನ್ನಡವನ್ನು ಕಲಿಯುವಂತಹ ಅವಕಾಶವನ್ನು ತಿಳಿಸಿಕೊಡುತ್ತದೆ. ಕನ್ನಡ ಕಲಿತ್ಕೊಳ್ಳುವಂತಹ ಮಕ್ಕಳಿಗೆ ಮತ್ತು ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದಿರುವಂತಹ ಅಂದರೆ ಕರ್ನಾಟಕಕ್ಕೆ ಬಂದಿರುವಂತಹ ಅನ್ಯ ಭಾಷಿಕರಿಗೆ ಕನ್ನಡ ಸೌರಭ ಅನ್ನುವಂತಹ ಒಂದು ತಂತ್ರಾಂಶ ತುಂಬ ವರವಾಗಿಯೇ ಪರಿಣಮಿಸಿದೆ ಅಂತ ಹೇಳ್ಬೋದು. ಮತ್ತು ಈ ಕನ್ನಡ ಸೌರಭ ಅನ್ನುವಂತಹ ತಂತ್ರಾಂಶಕ್ಕೆ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲಿ ಜಾಗವನ್ನು ಕೊಟ್ಟು ಕನ್ನಡ ಕಲಿಸಿ ಬೆಳೆಸುವ ಒಂದು ದೊಡ್ಡ ಕನಸನ್ನು ಈಡೇರಿಸಿದೆ ಅಂತಲೇ ಹೇಳ್ಬೋದು. ಅದರಿಂದ ಕನ್ನಡ ಕಲ್ತ್ಕೋಬೇಕು ಅಂತ ಅಂದ್ಕೊಳ್ಳೋರು ಈ ಕನ್ನಡ ಸೌರಭವನ್ನು ಬಳಸ್ಕೊಳ್ತಾ ಉತ್ತಮವಾದಂತಹ ಮತ್ತು ಸರಿಯಾದ ಕನ್ನಡವನ್ನು ಕಲಿಬೋದು ಅಂತ ಹೇಳಿ ಈ ಪಾಠದಲ್ಲಿ ವಿವರಿಸಲಾಗ್ತಾ ಹೋಗುತ್ತೆ. ಕನ್ನಡದ ಕಂದನಿಗೆ ಸ್ಲೇಟು ಬಳಪನೆ ಯಾಕೆ ಕೊಡಬೇಕು? ಅದ್ರ ಬದಲಿಗೆ ಕಂಪ್ಯೂಟರ್ನ ಮೌಸ್ ಕೊಟ್ಟರೂ ಕೂಡ ಆ ಮಗು ಆನಂದವಾಗಿ ಕನ್ನಡವನ್ನು ಕಲ್ತ್ಕೋಬಹುದು ಅನ್ನುವಂಥದ್ದನ್ನು ಈ ಪಾಠದ ಒಂದು ಉದ್ದೇಶ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ, ನಾವು ಯಾವಾಗಲೂ ಕೂಡ ಅನ್ಕೋತೀವಿ ಹಿಂದಿ, ತೆಲುಗು, ತಮಿಳು ಈ ಎಲ್ಲ ಭಾಷೆಗಳಿಂದ ಕನ್ನಡಕ್ಕೆ ಅಪಾಯ ಇದೆ ಅಂತ. ಅಂತಹ ಒಂದು ಕೂಗು ಇವತ್ತು ನೆನ್ನೆದಲ್ಲ. ಆದರೆ ಕನ್ನಡಕ್ಕೆ ನಿಜವಾದಂತಹ ಸವಾಲಿರೋದು ಇಂಗ್ಲೀಷಿಂದ ಮಾತ್ರ ಅಂತಲೇ ಹೇಳ್ಬೋದು. ಇಂಗ್ಲೀಷ್ ಅನ್ನುವಂತಹ ಬಕಾಸುರ ಕನ್ನಡ ಮಾತ್ರ ಅಲ್ಲ, ಇತರೆ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನ ಕೂಡ ನುಂಗಿ ನೀರು ಕುಡಿತಿದ್ದಾನೆ ಅಂತ ಹೇಳ್ಬೋದು. ಎಲ್ಲ ಸಂಸ್ಕೃತಿಗಳನ್ನು ನುಂಗಿ ಈ ಇಂಗ್ಲೀಷ್ ಅನ್ನುವಂತಹ ಒಂದು ಭಾಷೆ ತನ್ನನ್ನು ತಾನು ಮತ್ತಷ್ಟು ಗಟ್ಟಿಪಡಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಜಾಗತೀಕರಣದ ಇಂತಹ ದಿನಗಳಲ್ಲಿ ಎಲ್ಲ ಸಾಧ್ಯತೆಗಳಿಗೆ ಭಾಷೆಯನ್ನು ನಾವು ತೆರೆದಿಡದೆ ಹೋದರೆ ಅಪಾಯ ತಪ್ಪಿದ್ದಲ್ಲ ಅನ್ನುವಂಥದ್ದನ್ನು ನಾವು ಮೊದಲು ತಿಳಿಬೇಕು. ಹಾಗಾದರೆ ಸರಿ, ಕನ್ನಡನ ಈ ಜಾಗತೀಕರಣದ ನಡುವೆನೂ ಕೂಡ ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಎದುರಾಗಬಹುದು ಅಲ್ವಾ? ದೊಡ್ಡ ದೊಡ್ಡದಾದಂತಹ ಸಮ್ಮೇಳನಗಳು, ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತೆ. ಇದು ನಿಜವಾಗ್ಲೂ ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ಪರಿಹಾರನ? ಖಂಡಿತವಾಗ್ಲೂ ಇಲ್ಲ, ನಿಜಕ್ಕೂ ಇಲ್ಲ. ಕನ್ನಡನ ಯಾವಾಗಲೂ ಕೂಡ ರಚನಾತ್ಮಕವಾಗಿ ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅನ್ನುವಂಥದ್ದನ್ನು ಇಲ್ಲಿನ ಲೇಖಕರು ಆಶಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದರೆ ಈ ರಚನಾತ್ಮಕತೆ ಅಂದರೆ ಏನು? ರಚನಾತ್ಮಕತೆ ಅಂದರೆ ಮಕ್ಕಳೇ, ಸುಮ್ಮನೆ ವಾಕ್ಯಗಳ ರೂಪದಲ್ಲಿ ನಾವು ಕನ್ನಡವನ್ನು ಹೀಗೆ ಉಳಿಸ್ಬೇಕು ಹಾಗೆ ಉಳಿಸ್ಬೇಕು ಅಂತ ಹೇಳಿ ಬರೆದಿಡೋ ಅಂಥದ್ದು ಅಥವಾ ಘೋಷಣೆಗಳನ್ನು ಕೂಗೋದು ಅಲ್ಲ. ನಿಜವಾದ ರಚನಾತ್ಮಕತೆ ಅಂತಂದರೆ ನಾವು ಕನ್ನಡವನ್ನು ಹೇಗೆ ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅನ್ನೋವಂಥದ್ದಕ್ಕೆ ಮಾಡಿಕೊಳ್ಳುವಂತಹ ಯೋಜನೆಗಳು ಕಾರ್ಯರೂಪಕ್ಕಿಳಿಬೇಕು, ಅದು ಯಶಸ್ವಿಯಾಗಬೇಕು. ಅದನ್ನು ರಚನಾತ್ಮಕತೆ ಅಂತ ಹೇಳಿ ಕರೀತಾರೆ. ವಿಜ್ಞಾನ ತಂತ್ರಜ್ಞಾನಗಳನ್ನು ಕನ್ನಡದ ಕಣ್ಣಿನ ಮೂಲಕ ನೋಡುವಂತಹ ಪ್ರಯತ್ನಗಳು ಆಗಬೇಕಾಗಿದೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಸಮಾಧಾನದ ವಿಷಯ ಏನಪ್ಪ ಅಂತಂದರೆ ಅಂತಹ ಪ್ರಯತ್ನಗಳು ಅಲ್ಲಲ್ಲಿ ನಡೀತಿದೆ ಅಂತ ಅನ್ನೋದನ್ನು ನಾವು ಗುರುತಿಸ್ಬೇಕಾಗತ್ತೆ. ಅಮೇರಿಕದ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಬರಹದಂತಹ ಒಂದು ಸಾಫ್ಟ್ವೇರನ್ನು ಶೇಷಾದ್ರಿ ವಾಸುರಂಥವರು ರೂಪಿಸ್ತಾರೆ. ಇವತ್ತಿಗೂ ಕೂಡ ಗಣಕಯಂತ್ರಗಳಲ್ಲಿ ಕನ್ನಡವನ್ನು ಟೈಪ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬರಹ ಅನ್ನುವಂತಹ ಸಾಫ್ಟ್ವೇರ್ನಿಂದ ಕೂಡ ನಾವು ಕನ್ನಡವನ್ನು ಟೈಪ್ ಮಾಡ್ಬೋದು. ತುಮಕೂರಿನಂತಹ ಜಿಲ್ಲೆಯ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡಂತಹ ಹರೀಶ್ ಅನ್ನುವಂತಹ ವ್ಯಕ್ತಿ ಅಂತವರು ಕನ್ನಡದ ಮೂಲಕ ಗಣಕ ಲೋಕವನ್ನು ಅಂದರೆ ಕಂಪ್ಯೂಟರ್ ಲೋಕವನ್ನು ಜನಸಾಮಾನ್ಯರಿಗೆ ತಲುಪಿಸ್ತಾರೆ. ಅವರ ಪ್ರಯತ್ನದಿಂದಾಗಿ ಇವತ್ತು ನಾವೇನು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಅಥವಾ ಪವರ್ ಪಾಯಿಂಟ್ಗಳು ಅದನ್ನು ನೋಡ್ತೀವಿ. ಫೋಟೋಶಾಪು, ಮೈಕ್ರೋಸಾಫ್ಟ್ ವರ್ಡು, ಎಕ್ಸೆಲ್ಲು, ಕಂಪ್ಯೂಟರ್ ಹಾರ್ಡ್ವೇರ್ಗಳಲ್ಲಿ ಕೂಡ ಕನ್ನಡವನ್ನು ಬರೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಮತ್ತು ಕನ್ನಡವನ್ನು ಕಲಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಈ ಹರೀಶ್ನಂತಹ ವ್ಯಕ್ತಿಗಳು ತಿಳಿಸಿದ್ದಾರೆ ಅನ್ನೋವಂಥದ್ದನ್ನು ಮತ್ತು ಸಾಧಿಸಿ ತೋರಿಸಿದ್ದಾರೆ ಅನ್ನೋವಂಥದ್ದನ್ನು ನಾವಿಲ್ಲಿ ಮರಿಬಾರ್ದು. ಈಗ ಕನ್ನಡನ ಗಣಕದಲ್ಲಿ ಅಂದರೆ ಕಂಪ್ಯೂಟರ್ನಲ್ಲಿ ಕಾಣುವಂತಹ ಅಥವಾ ಕಟ್ಟುವಂತಹ ಇಂಥದ್ದೇ ಇನ್ನೊಂದು ಕೆಲಸವನ್ನು ಮಾಡಿರೋಂತಹ ಮುಖ್ಯವಾದಂತಹ ವ್ಯಕ್ತಿ ಅಂದರೆ ಬಾಗೂರು ಮಾರ್ಕಂಡೇಯ ಅನ್ನುವಂತಹ ವ್ಯಕ್ತಿ. ಸ್ನೇಹಿತರೆ, ನಾನು ಆಗಲೇ ಹೇಳಿದ್ದೇನೆ ಮಕ್ಕಳೇ ಪಾಠದ ಆರಂಭದಲ್ಲೇ, ಆಯಿತಾ, ಕನ್ನಡ ಸೌರಭ ಅನ್ನುವಂತಹ ಒಂದು ತಂತ್ರಾಂಶವನ್ನು ರೂಪಿಸಿದ್ದಾರೆ ಅಂತ ಹೇಳಿ. ಈ ಕನ್ನಡ ಸೌರಭ ತಂತ್ರಾಂಶ
ಹೇಗೆ ಬೆಳೀತಪ್ಪ ಅಂದರೆ, ಅದು ಒಂದು ಕಡೆ ಮಕ್ಕಳಿಗೆ ಆಟಕ್ಕೆ ಆಟನೂ ಆಯಿತು, ಹಾಗೆ ಕನ್ನಡ ಕಲಿತಂಗೂ ಆಯಿತು ಅನ್ನುವಂತಹ ಬಗೆಯಲ್ಲಿ ಮೂಡಿಬಂದಂತಹ ಒಂದು ತಂತ್ರಾಂಶ. ಈ ಸುಂದರವಾದಂತಹ ತಂತ್ರಾಂಶದ ಬಗ್ಗೆ ಕರ್ನಾಟಕದ ಪ್ರಸಿದ್ಧ ಕವಿಯಾದಂತಹ KS ನಿಸಾರ್ ಅಹಮದ್ ಅವರು, ಶರವೇಗದಲ್ಲಿ ಸಾಗ್ತಿರುವಂತಹ ನಮ್ಮ ಬದುಕುಗಳಲ್ಲಿ ಇಂದಿನ ದಿವಸದಲ್ಲಿ ಭಾಷೆಯನ್ನು ಉಳಿಸೋದಕ್ಕೆ ಈ ತಂತ್ರಜ್ಞಾನ ನಮಗೆ ಸಾಕಷ್ಟು ಪ್ರೇರಣೆಯನ್ನು ಕೊಡುತ್ತೆ. ಜೊತೆಗೆ ಹಲವಾರು ದೃಶ್ಯಗಳನ್ನು ತೋರಿಸೋದ್ರ ಮುಖಾಂತರ ಭಾಷೆಯನ್ನು ಒಂದು ಕಣ್ಣಿನ ರೂಪದಲ್ಲಿ ಗೋಚರವಾಗಿ ಕಲ್ತ್ಕೊಳ್ಳೋದಕ್ಕೆ ಈ ತಂತ್ರಜ್ಞಾನ ಸಹಾಯ ಮಾಡುತ್ತೆ. ಹಾಗಾಗಿ ಕನ್ನಡದ ತಂತ್ರಜ್ಞಾನದಲ್ಲಿ ಇದು ಮೊಟ್ಟ ಮೊದಲ ಪ್ರಯೋಗ ಅಂತ ಹೇಳಿ ಅದನ್ನು ಬಣ್ಣಿಸ್ತಾರೆ. ಹಾಗಾದರೆ ಏನಪ್ಪ ಇದೆ ಈ ಕನ್ನಡ ಸೌರಭದಲ್ಲಿ ಅಂತ ಯೋಚನೆ ಬರ್ತಾ ಇದೆಯಾ? ಗುಡ್. ಏನಿದೆ ಅಂತಂದರೆ, ಸಾಮಾನ್ಯವಾಗಿ ಮಕ್ಕಳಿಗೆ ಬಾಲ್ಯದಿಂದಲೇ ಕೆಲವೊಂದು ಅಕ್ಷರಗಳ ನಡುವೆ ವ್ಯತ್ಯಾಸ ಗೊತ್ತಾಗದಂತಹ ಸಂದೇಹಗಳಿರುತ್ತೆ. ಉದಾಹರಣೆಗೆ ಅಕಾರ, ಹಕಾರ, ಶಕಾರ, ಸಕಾರ, ನಕಾರ, ಣಕಾರ, ಲಕಾರ, ಳಕಾರ, ಹೀಗೆ ಹಲವಾರು ಒಂದೇ ರೀತಿ ಇರುವಂತಹ ಉಚ್ಚಾರಣಾ ದೋಷಗಳನ್ನು ನಾವು ಕಾಣ್ಬೋದು. ಇದನ್ನು ಬಾಲ್ಯದಲ್ಲೇ ತಂದೆ ತಾಯಿ ಆದರೂ ಸರಿ, ಶಿಕ್ಷಕರಾದರೂ ಸರಿ ಸರಿಪಡಿಸಲಿಲ್ಲ ಅಂದರೆ ಮುಂದೆ ಮಗು ಹೇಗೆ ಕಲ್ತ್ಕೊಳ್ಳೋಕ್ಕೆ ಸಾಧ್ಯ? ಇಂತಹ ಕೊರತೆಯನ್ನು ನಮ್ಮ ಕನ್ನಡ ಸೌರಭ ತಂತ್ರಜ್ಞಾನ ಇದೆಯಲ್ಲ, ತಂತ್ರಾಂಶ ಇದೆಯಲ್ಲ, ಅದು ಸುಲಭವಾಗಿ ನೀಗಿಸುತ್ತೆ ಅಂತ ಹೇಳ್ಬೋದು. ಈ ಕನ್ನಡ ಸೌರಭ ತಂತ್ರಾಂಶದಲ್ಲಿ ಮುಖಪುಟದಲ್ಲಿ ಅಂದರೆ ಹೋಮ್ ಪೇಜಲ್ಲಿ ನಿಮಗೆ 50 ಬಗೆಯ ವಿಭಾಗಗಳು ಕಾಣಿಸುತ್ತೆ. ಅದರಲ್ಲಿ ಅಕ್ಷರಗಳನ್ನ ಪರಿಚಯಿಸೋದು, ಅಕ್ಷರಗಳನ್ನು ಉಚ್ಚಾರ ಮಾಡೋದು, ಬರೆಯುವಂತಹ ರೀತಿ, ಅಂಕಿಗಳನ್ನು ಗುರುತಿಸೋದು ಹೇಗೆ, ಕಾಗುಣಿತವನ್ನು ಕಲಿಯೋದು ಹೇಗೆ, ಸಂಯುಕ್ತ ಅಕ್ಷರವನ್ನು ಗುರುತಿಸೋದು ಹೇಗೆ, ಪದ ವಾಕ್ಯ ರಚನೆ ಎಲ್ಲದನ್ನು ಕೂಡ ನಾವು ಈ ತಂತ್ರಾಂಶದ ಮುಖಾಂತರ ಸುಲಭವಾಗಿ ಕಲ್ತ್ಕೋಬಹುದು. ಜೊತೆಗೆ ಅಕ್ಷರದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕ್ಷರ ಗಣಕಯಂತ್ರದ ಪರದೆಯ ಮೇಲೆ ಬರುತ್ತೆ ದೊಡ್ಡದಾಗಿ. ಜೊತೆಗೆ ಮಗು ಎಷ್ಟು ಸಲ ಕ್ಲಿಕ್ ಮಾಡುತ್ತೋ ಅಷ್ಟು ಸಲನೂ ಅದು ಆ ಅಕ್ಷರದ ಉಚ್ಚಾರಣೆಯನ್ನು ಹೇಳ್ತಾನೇ ಇರುತ್ತೆ. ಅಕ್ಷರ ಬರೆಯುವಂತಹ ವಿಧಾನವನ್ನು ಕೂಡ ಆ್ಯನಿಮೇಷನ್ ಮುಖಾಂತರ ತೋರಿಸುತ್ತೆ. ಬಾಗೂರು ಮಾರ್ಕಂಡೇಯ ಅವರು ಸ್ವತಃ ಕವಿನೂ ಆಗಿರೋ ಕಾರಣದಿಂದ ಅವರು ಒಂದು ಅಕ್ಷರ ಮತ್ತು ಅಂಕೆಗಳಿಗೆ ಚಿಕ್ಕ ಚಿಕ್ಕದೇ ಆದಂತಹ ಹನಿಗವನಗಳನ್ನ ಬೇರೆ ಕೊಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ, ನಾವು ಕಲ್ತಂಥದ್ದು ನೋಡಿದ್ದು ಮತ್ತು ಕೇಳಿದ್ದು ಆಡಿಯೋ ವಿಡಿಯೋ ಮುಖಾಂತರ ನಮಗೆ ಸಾಕಷ್ಟು ದಿನ ನೆನಪಿನಲ್ಲಿರೋಕ್ಕೆ ಸಹಕಾರ ಆಗಿದೆ. ಜೊತೆಗೆ ಕನ್ನಡದ ವ್ಯಾಕರಣದ ಮೂಲ ವಿಚಾರಗಳಾದಂತಹ ನಾಮಪದ, ಸರ್ವನಾಮ, ವಚನ, ಸಂಖ್ಯೆ, ಲಿಂಗ ಮೊದಲಾದಂತಹ ಅಂಶಗಳನ್ನು ಮಕ್ಕಳು ಇಲ್ಲಿ ಆಟದ ಮುಖಾಂತರನೇ ಕಲ್ತ್ಕೋಬಹುದಾದ ಆಗಿದೆ. ಸಾಹಿತ್ಯ, ಸಂಗೀತ, ಚಿತ್ರಕಲೆ ಮೂಲಕ ಈ ಕನ್ನಡವನ್ನು ಬಾಳೆಹಣ್ಣನ್ನು ಸುಲಿದ ಹಾಗೆ ಸರಳವನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಎದೆ ತಟ್ಕೊಂಡು ಹೇಳಬಹುದು. ಶಬ್ದಗಳ ಪರಿಚಯದ ಜೊತೆಗೆ ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಜಲಚರಗಳು, ಪಕ್ಷಿಗಳು, ಹೂಗಳು, ಹಣ್ಣುಗಳು, ತರಕಾರಿಗಳು, ವಾಹನಗಳು ಮತ್ತು ದೇಹದ ಅಂಗಾಂಗಗಳು, ಆಹಾರಗಳು, ಉಡುಪುಗಳು ಮತ್ತು ನಮ್ಮ ದಿನಬಳಕೆಯ ವಸ್ತುಗಳು, ಹೀಗೆ ಎಲ್ಲವನ್ನು ಕನ್ನಡದ ಮೂಲಕ ಮಗು ಇಲ್ಲಿ ಗ್ರಹಿಸ್ತಾ ಹೋಗಬಹುದು. ಅಂತಹ ರೀತಿಯಲ್ಲಿ ಈ ತಂತ್ರಾಂಶ 5 CDಗಳ ರೂಪದಲ್ಲಿ ಜನರಿಗೆ ಸಿಗ್ತಾ ಇದೆ. ಜೊತೆಗೆ 1ರಿಂದ 10ನೇ ತರಗತಿ ಶಾಲಾ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ಬಾಗೂರು ಮಾರ್ಕಂಡೇಯ ಅವರು ಕೂಡ ಒಬ್ಬ ಸದಸ್ಯರಾಗಿದ್ದರು. ಹಾಗಾಗಿ ಕಲಿಕೆಗೆ ಹೊಸ ಪರಿಕರಗಳನ್ನು ರೂಪಿಸೋದಕ್ಕೆ ಅವರು ಆಸಕ್ತಿಯನ್ನು ಕೂಡ ಹೊಂದಿದ್ರು. ಹಾಗಾಗಿಯೇ ಬಂದಂತಹ ಒಂದು ಫಲಿತಾಂಶ ಅಂದರೆ ಚಿಣ್ಣರ ಚಿಲಿಪಿಲಿ ಪುಸ್ತಕ ಅಂತ ಹೇಳಬಹುದು. ಈ ಚಿಣ್ಣರ ಚಿಲಿಪಿಲಿನೂ ಕೂಡ ಭಾಷೆಯನ್ನು ಕಟ್ಟುವಂತಹ ನಿಟ್ಟಲ್ಲಿ ಹೊಸ ಪ್ರಯೋಗ ಆಗಿದೆ ಅಂತ ಹೇಳಿ ನಾವು ತಿಳಿಸಬಹುದು. ಅಷ್ಟೇ ಅಲ್ಲ, ಅವರು ಅಲ್ಲಿಗೆ ನಿಲ್ಲಿಸದೆ ಮುಂದೆ ಕಂಪ್ಯೂಟರ್ ಬರುತ್ತೆ. ಕಂಪ್ಯೂಟರ್ ಬಂದಾದ ಮೇಲೆ ಬಾಗೂರು ಮಾರ್ಕಂಡೇಯ ಅವರು ತಮ್ಮ ಕನಸನ್ನು ವಿಸ್ತರಿಸ್ತಾರೆ. ತಂತ್ರಜ್ಞಾನದ ಮುಖಾಂತರ ಹೊಸ ಸಾಧ್ಯತೆಗಳನ್ನು ಮತ್ತಷ್ಟು ತೆರಿಬೇಕು, ಒದಗಿಸ್ಬೇಕು ಅಂತ ಹೇಳಿ ಕನಸನ್ನು ಕಾಣ್ತಾ ಹೋದಾಗನೇ ಹುಟ್ಟುಕೊಂಡಿದ್ದು ಕನ್ನಡ ಸೌರಭ ಅನ್ನುವಂತಹ ಈ ತಂತ್ರಾಂಶ ಅಂತ ಹೇಳಬಹುದು. ಬಾಗೂರು ಅವರು ಸ್ವಯಂ ಆಸಕ್ತಿಯಿಂದ ಸಾವಿರಾರು ರೂಪಾಯಿನ ಖರ್ಚು ಮಾಡಿ ಕಂಪ್ಯೂಟರನ್ನು ಕಲ್ತ್ಕೊಂಡು ಮತ್ತು 8 ವರ್ಷಗಳ ಸಮಯವನ್ನು ತೆಗೆದುಕೊಂಡು ತಮ್ಮ ಕನಸನ್ನು ಕನ್ನಡ ಸೌರಭ ಅನ್ನುವಂಥ ಕಡೆ ನನಸು ಮಾಡಿದ್ದಾರೆ. ಇದಕ್ಕೆ ಅವರಿಗೆ BV ಶ್ರೀನಿವಾಸ್ ಮತ್ತು ಶಮಿತಾ ಮಲ್ನಾಡ್ ಅವರು ಇವರು ಕಟ್ಟಿದಂತಹ ಪದ್ಯಗಳಿಗೆ ಹಾಡನ್ನು ಹಾಡೋದ್ರ ಮುಖಾಂತರ ಅದನ್ನು ಮತ್ತಷ್ಟು ಮನೋರಂಜನಾತ್ಮಕವಾಗಿ ಕಲಿಕೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ನೀವು
ಕನ್ನಡದ ಒಂದು ಫಾಂಟ್ಗಳನ್ನು ಕಂಪ್ಯೂಟ್ರಲ್ಲಿ ನೋಡುವಾಗ ಅಲ್ಲಿ ಯೂನಿಕೋಡ್ ಅನ್ನುವಂತಹ ಒಂದು ವಿಚಾರ ಕೂಡ ಸಿಗ್ತಾ ಹೋಗುತ್ತೆ. ಯೂನಿಕೋಡಲ್ಲಿ ಕನ್ನಡಕ್ಕೆ ಒಳ್ಳೆ ಫಾಂಟ್ ಇರಲಿಲ್ಲ. ಹಾಗಾಗಿ ಕನ್ನಡದಲ್ಲಿ ಒಂದಷ್ಟು ಒಳ್ಳೆಯ ಫಾಂಟ್ಗಳನ್ನು ಕಾಣಿಸ್ಬೇಕು ಅಂತ ಹೇಳಿ ಬಾಗೂರು ಅವರು ಪ್ರಯತ್ನವನ್ನು ಪಟ್ಟರು. ಕನ್ನಡ ಸೌರಭ ಮಕ್ಕಳಿಗಾಯಿತು. ಹಾಗಾದರೆ ದೊಡ್ಡವ್ರಿಗೆ ಏನು ಮಾಡೋದು? ಕನ್ನಡ ಬರದೇ ಇರುವಂತಹ ಬೇರೆ ಕಡೆಯಿಂದ ಬಂದಂತಹ ಜನರು ಕರ್ನಾಟಕದಲ್ಲಿ ಇದ್ದಾರಲ್ಲ, ಅವ್ರಿಗೂ ಕೂಡ ಈ ತಂತ್ರಾಂಶದ ಮುಖಾಂತರ ಕನ್ನಡದ ಬಗ್ಗೆ ಆಸಕ್ತಿ ಮೂಡಿಸ್ಬೇಕು ಅನ್ನುವಂಥದ್ದು ಅವರ ಮುಂದಿನ ಕನಸಾಯಿತು. ಹಾಗಾಗಿ ಬಾಗೂರು ಮಾರ್ಕಂಡೇಯ ಅವರು ಮಕ್ಕಳ ಕತೆ, ಕವಿತೆಗಳನ್ನು ರಚನೆ ಮಾಡ್ತಾರೆ. ಆ್ಯನಿಮೇಷನ್ಗಳ ಮುಖಾಂತರ ಸಿ ಡಿಗಳನ್ನು ಹೊರತಂದರು. ಹೀಗೆ ಅವರ ಕನಸು ದೊಡ್ಡದಾಗಿ ಮುಂದೆ ನನಸಾಗಿ ಬೆಳೀತಾ ಹೋಯಿತು ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಗೆರೆ, ಚುಕ್ಕೆ, ಕಾವ್ಯ ಇದು ಬಾಗೂರು ಅವರ ಫಾರ್ಮುಲಾ ಅಂತ ಹೇಳ್ಬೋದು. ಮಾತಾಡುವಂತಹ ರೇಖೆಗಳನ್ನು ಬಾಗೂರು ಸರಸರ ಎಳಿತಾಯಿದ್ರು. ತಾಳ್ಮೆಯಿಂದ ಕೂತ್ಕೊಂಡು ಲಕ್ಷಾಂತರ ಚುಕ್ಕೆಗಳನ್ನ ಸೇರಿಸಿ ಅಲ್ಲಿ ಚಂದವಾದಂತಹ ಚಿತ್ರವನ್ನು ಕಟ್ತಾಯಿದ್ರು. ಇದು ಕಲಾವಿದರಾಗಿ ಬಾಗೂರು ಮಾರ್ಕಂಡೇಯ ಅವರನ್ನು ನಾವಿಲ್ಲಿ ಪರಿಚಯಿಸ್ಬೋದು. ಅಲ್ಲದೆ ಕವಿಯಾಗಿ ಕೂಡ ಅವ್ರನ್ನ ಪರಿಚಯಿಸ್ಬೋದು. ನೀಲನಭಕ್ಕೆ ನೂಲ ಏಣಿ ಕಣ್ಣಂಚಲಿ ಬಿಗಿದೆಯ ನೀಲಮೇಘ ಶ್ಯಾಮನನ್ನು ಮಧುಮಂಚಕ್ಕೆ ಕರೆದೆಯ ಇಂತಹ ಚಿತ್ತಾಕರ್ಷಕ ಕವಿತೆಗಳನ್ನ ಕೂಡ ಅವರು ರಚನೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಚುಕ್ಕುಬುಕ್ಕು ರೈಲು, ಚಿಣ್ಣರ ಚಿಲಿಪಿಲಿ, ಬಣ್ಣದ ಅಂಗಿ, ಚಿವ್ ಚಿವ್ ಗುಬ್ಬಿ, ಕಡ್ಲಿ ಮಿಠಾಯಿ, ಕುಹು ಕುಹು ಕೋಗಿಲೆ ಎಂಬಂತಹ 21 ಶಿಶುಕಾವ್ಯಗಳನ್ನ ಅವರು ರಚನೆ ಮಾಡಿದ್ದಾರೆ. ಚಿತ್ತಾರದ ಅಡ್ಡಿಕೆ, ಹಸಿ ಕ್ಯಾನ್ವಾಸ್, ಕಾರೆಮುಳ್ಳು, ಕಾವ್ಯಕನ್ನಿಕೆ, ಬಾವೋನ್ಮಾದಿನಿ ಅನ್ನುವಂತಹ 17 ಭಾವಗೀತೆಗಳ ಸಂಕಲನವನ್ನು ಅವರು ಹೊರತಂದಿದ್ದಾರೆ. ಜೊತೆಗೆ ನೀವು ಕಲಾವಿದರಾಗಬೇಕೆ, ಚುಕ್ಕೆ ಚಿತ್ರ ನೀವು ರಚಿಸಬೇಕೆ, ರೇಖೆಗಳು ಚಿತ್ರಗಳು ಮಾತನಾಡುತ್ತವೆ ಎಂಬ ಚಿತ್ರಕಲೆಯ 7 ಪುಸ್ತಕಗಳನ್ನ ಸೇರಿದಂಗೆ ಸುಮಾರು 40 ಪುಸ್ತಕಗಳನ್ನು ಬಾಗೂರು ಮಾರ್ಕಂಡೇಯ ಅವರು ಪ್ರಕಟಿಸಿದ್ದಾರೆ ಅಂತ ಹೇಳಬಹುದು. ಕನ್ನಡ ಸೌರಭ ಅನ್ನೋದು ಕನ್ನಡ ಕಲಿಕೆಗಾಗಿ ಇರುವಂತಹ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್. ರಾಧೆ ಒಲುಮೆಯ ಕೊಳಲು ಅನ್ನುವಂಥದ್ದು ಭಾವಗೀತೆಯ ಮಾಲಿಕೆ. ಚುಕ್ಕುಬುಕ್ಕು ರೈಲು ಅನ್ನುವಂಥದ್ದು ಮಕ್ಕಳ ಗೀತೆಯ ಮಾಲಿಕೆ. ಲಾಲಿ ಹಾಡುಗಳು ಅನ್ನುವಂಥದ್ದು ಮತ್ತೊಂದು. ಹೀಗೆ 12 ಸಿ ಡಿ ಮತ್ತು ಧ್ವನಿ ಸುರುಳಿಗಳನ್ನು ಈ ಬಾಗೂರು ಮಾರ್ಕಂಡೇಯ ಅವರು ಹೊರತಂದಿದ್ದಾರೆ. ಹೀಗಾಗಿ ಆಸಕ್ತಿಯಿಂದ ಕನ್ನಡವನ್ನು ಕಲಿಸುವ ಮತ್ತು ಬೆಳೆಸುವ ಮತ್ತು ಉಳಿಸುವಂತಹ ಹಂಬಲವನ್ನು ಶ್ರೀಯುತ ಬಾಗೂರು ಮಾರ್ಕಂಡೇಯ ಅವರು ಹೊಂದಿದ್ದಾರೆ. ಹಾಗಾಗಿ ಇಂದಿನ ಯುಗದಲ್ಲಿ ಮಾತೃಭಾಷೆಗಾಗಿ ಸೇವೆ ಸಲ್ಲಿಸ್ತಿರುವಂತಹ ಬಾಗೂರು ಮಾರ್ಕಂಡೇಯ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ತಲುಪಿಸ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.